ಮಂಡ್ಯ ವಿಚಾರದಲ್ಲಿ ಸರ್ಕಾರದ್ದೇನು ತಪ್ಪಿಲ್ಲ, ಪೊಲೀಸ್ನವ್ರದ್ದು ಏನು ತಪ್ಪಿಲ್ಲ. ಇದು ಜುಡಿಷಿಯಲ್ ಪೇಪರ್. ಈ ಜುಡಿಷಿಯಲ್ ಪೇಪರ್ ಮೇಲೆ ಅವರು ಆ ಸಂಘ ಏನಿದೆ ಟ್ರಸ್ಟು, ಗೌರಿಶಂಕರ ಸೇವಾ ಟ್ರಸ್ಟ್, ಈ ಟ್ರಸ್ಟ್ನವರು ಬರ್ಕೊಟ್ಟಿದ್ದಾರೆ. ಕೆರೆಗೋಡು ಗ್ರಾಮದ ರಂಗದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ನಾವುಗಳು ಅನುಮತಿ ಕೋರಿದ್ದು ಸರಿಯಷ್ಟೇ. ಸದರಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳಿಗೆ ಒಪ್ಪಿಕೊಂಡಿದ್ದು, ಯಾವುದೇ ಲೋಪದೋಷ ಅಹಿತಕರ ಘಟನೆ ಸಂಭವಿಸಿದಂತೆ ಹಾಗೂ ಯಾವುದೇ ರೀತಿ ಲೋಪದೋಷವಾದಲ್ಲಿ ನಾವು ಜವಾಬ್ದಾರಿಯಾಗಿರುತ್ತೇವೆ ಎಂದು ಈ ಮೂಲಕ ಒಪ್ಪಿ ಸಹಿ ಮಾಡಿರುತ್ತೇವೆ. ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಹಾರಿಸುವುದಿಲ್ಲ. ವಂದನೆಗಳೊಂದಿಗೆ ಆ ಟ್ರಸ್ಟಿನ ಸದಸ್ಯರು ರುಜುವು ಮಾಡಿ ಕೊಟ್ಟಿದ್ದಾರೆ. ಇದನ್ನು ಕೊಟ್ಟು ಈ ರೀತಿ ಜ್ಞಾಪನ ಪತ್ರ ಬರ್ಕೊಟ್ಟು ಅವರು ಹೋಗಿ ಮತ್ತೆ ಭಗವಧ್ವಜನವನ್ನು ಆರಿಸಿದ್ದಾರೆ ಎಂದಾಗ ಸರ್ಕಾರಿ ಸಾರ್ವಜನಿಕವಾದಂಥ ಜಾಗ ಅನ್ನೋದನ್ನು ಮನಗಂಡು ಅವರು ಪೊಲೀಸ್ನವರು ಬೇರೆಯವರು ಕೂಡ ಕೇಳಿದ್ದಾರೆ. ನಮಗೂ ನಮ್ಮ ಬಾವುಟ ಹಾರಿಸ್ತೀವಿ ಕೊಡಿ ಅಂತ, ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ ಅಂತೇಳಿ ಇದು ಗೊಂದಲ ಆಗುತ್ತೆ ಊರಲ್ಲಿ, ಬೇಡ ಅಂಥೇಳಿ ಅವರು ಅದನ್ನು ತೆಗೆದಿದ್ದಾರೆ. ತೆಗೆದು ಏನು ಮಾಡಿದ್ದಾರೆ, ರಾಷ್ಟ್ರಧ್ವಜ ಹಾರಿಸಿದ್ದಾರೆ. ಅವರೇನಾದರೂ ತಪ್ಪು ಬೇರೆ ಇನ್ನೊಂದೇನಾದರೂ ಈ ಧರ್ಮದ್ದು ತೆಗೆದು ಇನ್ನೊಂದು ಧರ್ಮದ್ದು ಹಾರಿಸಿದರೆ ನಾನು ಒಪ್ಕೊಳ್ತೀನಿ. ಆದರೆ ರಾಷ್ಟ್ರಧ್ವಜ ಹಾರಿಸಿದ್ದಾರೆ. ರಾಷ್ಟ್ರಧ್ವಜನೂ ಹಾರಿಸಿದ ತಪ್ಪು ಅಂತ ಹೇಳ್ಕೊಂಡ್ರೆ ನಾವು ಏನು ಹೇಳಕ್ಕೆ ಬರುತ್ತೆ? ಅದಕ್ಕಾಗಿ ಅವರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಅವರೆಲ್ಲ ಬಂದು ಗಲಾಟೆ ಮಾಡಿದರು ಅಂತೇಳಿ ಅವ್ರನ್ನ ನೀವು ಹೋಗಿ ಅಂತ ಹೇಳುವಾಗ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದಾದಮೇಲೆ ಇವತ್ತು ಕೆರಗೋಡಿಂದ ಮಂಡ್ಯದವರೆಗೆ ಅವರು ಪಾದಯಾತ್ರೆ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ಹೋಗಿ, ಮಾನ್ಯ ಕುಮಾರಸ್ವಾಮಿಯವರು ಹೋಗಿ ಅಲ್ಲಿ ಅದನ್ನು ಮತ್ತೆ ತಿರ್ಗಾ ಅದನ್ನೇ ಇಶ್ಯೂನಿಟ್ಕೊಂಡು DC ಆಫೀಸ್ಗೆ ಮುತ್ತಿಗೆ ಹಾಕಕ್ಕೆ ಹೋಗಿ ಅಲ್ಲಿ ಅವರಿಗೆ ಮನವಿ ಕೊಡೋಕ್ಕೆ ಹೋಗಿ ಏನೆಲ್ಲ ಗಲಾಟೆ ಮಾಡ್ಕೊಂಡು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಅಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ನೋಡಿ, ಅದೇನು ಅದಕ್ಕೆ ನಾನು ಹೇಳಿದ್ದು. ಹೌದೌದು, ನಾವು ಇದನ್ನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಇದು ಜುಡಿಷಿಯಲ್ ಪೇಪರ್. ಇದನ್ನು ನಾವು ಸೃಷ್ಟಿ ಮಾಡೋಕ್ಕಾಗ್ತಾ ಹೇಳಿ ನೀವೇ? ಜುಡಿಷಿಯಲ್ ಪೇಪರ್ನ ನೀವು ಸೃಷ್ಟಿ ಮಾಡೋಕ್ಕಾಗತ್ತೇನು ಸ್ವಾಮಿ? ಇದನ್ನು ಸೃಷ್ಟಿ ಮಾಡೋಕ್ಕಾಗ್ತಾ ಹೇಳಿ? ನಂಬರ್ ನೋಡ್ಕೊಳ್ಳಿ, ಅದರಲ್ಲಿ ನಂಬರು ಮತ್ತೊಂದೆಲ್ಲ ಇರುತ್ತಲ್ವಾ? ಇದನ್ನು ಸೃಷ್ಟಿ ಮಾಡೋಕ್ಕಾಗುತ್ತಾ ಯಾರಾದರೂ? ಆಮೇಲೆ ಜೊತೆಗೆ ಪರ್ಮಿಷನ್ ಕೊಟ್ಟಿದ್ದಾರಲ್ಲ, ಅವ್ರು ಏನಂತ ಕೊಟ್ಟಿದ್ದಾರೆ? ಪರ್ಮಿಷನ್ ಕೊಟ್ಟಿರೋರು ಯಾರು? ಪಂಚಾಯಿತಿಯವರು. ಅವರು ಏನಂತ ಕೊಟ್ಟಿದ್ದಾರೆ ಅದನ್ನು ಓದ್ಬಿಡ್ತೀನಿ. 18/1/24 ಕೆರೆಗೋಡು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯ, ಕೆರೆಗೋಡು, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ಇವರು ಅನುಮತಿ ಪತ್ರ ಕೊಟ್ಟಿದ್ದಾರೆ. ಈ ಅನುಮತಿ ಪತ್ರದಲ್ಲಿ ಏನು ಹೇಳ್ತಾರೆ? ಷರತ್ತು ಹಾಕಿದ್ದಾರೆ. ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕರ್ನಾಟಕದ ಕನ್ನಡ ಬಾವುಟವನ್ನು ಮಾತ್ರ ಹಾರಿಸುವುದಕ್ಕೆ ಅವಕಾಶವಿದ್ದು, ಬೇರೆ ಯಾವುದೇ ಧಾರ್ಮಿಕ ರಾಜಕೀಯ ಪಕ್ಷದ ಬಾವುಟವನ್ನು ಹಾರಿಸುವಂತಿಲ್ಲ ಅಂತೇಳಿ ಇವರು ಕೊಟ್ಟಿದ್ದಾರೆ. ಸೀಲಿದೆ. ಈ ಸೀಲು ಡೂಪ್ಲಿಕೇಟಾ? ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಕೆರೆಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಕೆರೆಗೋಡು ಗ್ರಾಮ ಪಂಚಾಯಿತಿ ಇಬ್ಬರೂ ರುಜು ಹಾಕಿದ್ದಾರೆ. ಇದನ್ನು ಷರತ್ತು ಹಾಕಿ ಕೊಟ್ಟಿದ್ದಾರೆ. ಪ್ರೊಸೀಡಿಂಗ್ಸು ಕೂಡ ಮಾಡಿದ್ದಾರೆ ಪಂಚಾಯಿತಿಯಲ್ಲಿ. ಈ ಪ್ರೊಸೀಡಿಂಗ್ಸ್ ಕೂಡ ಮಾಡಿದ್ದಾರೆ. ಇದನ್ನು ಡೂಪ್ಲಿಕೇಟಾ? ಈ ರೀತಿ ಸುಮ್ಮನೆ ಜನಗಳಿಗೆ ತಪ್ಪು ದಾರಿಗೆ ಎಳಿತಕ್ಕಂಥ ಹೇಳಿಕೆಗಳನ್ನು ಮುಖ್ಯಮಂತ್ರಿಗಳಾಗಿದ್ದಂಥ ಅವರು ಕುಮಾರಸ್ವಾಮಿಯವರಾಗಲಿ ಅಥವಾ ಬೇರೆ ಯಾರೇ ಹಿರಿಯ ಮುಖಂಡರುಗಳು ಇಂಥ ತಪ್ಪು ಹೇಳಿಕೆಗಳನ್ನು ಕೊಡಬಾರ್ದು ಅಂತೇಳಿ ನಾನು ಅವ್ರ ಹತ್ರ ವಿನಂತಿ ಮಾಡ್ತೀನಿ. ಅಗತ್ಯ ಬಿದ್ದರೆ ಭೇಟಿ ಕೊಡ್ತೇನೆ, ಇಲ್ಲದ್ರೆ ಸುಮ್ಮನೆ ಯಾಕೆ ಹೋಗಬೇಕು?
ನಮ್ಮ ಇಲಾಖೆಯವರು ಪೊಲೀಸ್ನವರು ಅವರಿಗೆ ಪೊಲೀಸ್ನವ್ರಿಗೆ ಹೊಡೆಯೋಕೆ ಹೋದರೆ ಏನು ಮಾಡ್ತಾರೆ ಹೇಳಿ? ಶಾಂತಿ ಕದಡುವ ಅದೇ ಅದನ್ನು ನಾವು ಪೊಲೀಸ್ ಹ್ಯಾಂಡಲ್ ಮಾಡ್ತಾರೆ. ಅವ್ರಿಗೆ ಕಾನೂನನ್ನು ರಕ್ಷಣೆ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದೆ ಸರ್ಕಾರ, ಅವ್ರು ಮಾಡ್ತಾರೆ. ಸರ್ ಬಿಜೆಪಿ ಅವರಿಗೆ ರಾಷ್ಟ್ರಧ್ವಜಕ್ಕಿಂತ ಭಗವದ್ ಧ್ವಜ ಹೆಚ್ಚಾಯ್ತಾಗುತ್ತೆ, ಹಾಗೆ ಕಾಣಿಸುತ್ತೆ. ಇದನ್ನು ನೋಡಿದರೆ ಅವರಿಗೆ ರಾಷ್ಟ್ರಧ್ವಜಕ್ಕಿಂತ ಹೆಚ್ಚಾಗಿ ಅವರಿಗೆ ಅವರ ಭಗವದ್ಧ್ವಜ ಧ್ವಜದ್ದೇನೆ ಹೆಚ್ಚು ಅಂತ ಕಾಣಿಸುತ್ತೆ. ಮತ್ತಿನ್ನೇನು ಹೇಳಲಿಕ್ಕೆ ಬರೋದಿಲ್ಲ ನಾನು. ಅಲ್ಲ, ಭಗವದ್ಧ್ವಜ ಯಾರಿಗೆ ಸೀಮಿತನೋ ಏನೋ ಗೊತ್ತಿಲ್ಲ. ಆದರೆ ಇಲ್ಲಿ ನಡೆದಂಥ ಘಟನೆ ರಾಷ್ಟ್ರಧ್ವಜ ಹಾಕಿ ಕನ್ನಡ ಧ್ವಜ ಹಾಕಿ ಅಂತೇಳಿ ಅನುಮತಿಯನ್ನು ಕೊಟ್ಟಿದ್ದಾಗ್ಯೂ ಕೂಡ ಅವರು ಅದನ್ನು ವಯಲೇಟ್ ಮಾಡಿದ್ದಾರೆ ಅಂತೇಳಿದರೆ ಏನು ಮಾಡಬೇಕು? ಬೇರೆಯವರು ಕೇಳಿದ್ದಾರೆ ನಮಗೆ ಪರ್ಮಿಷನ್ ಕೊಡಿ, ನಾವು ಧ್ವಜ ಹಾಕ್ತೀವಿ ಅಂತೇಳಿ. ಅದೀಗಾಗಲೇ ಕೇಸ್ ತೊಗೊಂಡಿದ್ದಾರಲ್ಲ, ಈಗ FIR ಆಗಿದೆ, ಕೇಸ್ ತೊಗೊಂಡಿದ್ದಾರೆ, ತನಿಖೆ ಮಾಡ್ತಾರೆ. ಅಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ, ಮತ್ತು ಯಾರು ಪ್ರಚೋದನೆ ಮಾಡಿದ್ದಾರೆ ಅವ್ರ ಮೇಲೂ ಕ್ರಮ ತಗೊಳ್ತಾರೆ. ಯಾತಕ್ಕೆ ಮಾಡ್ತಾರೆ? ಜಿಲ್ಲಾಧಿಕಾರಿಗಳದ್ದೇನೂ ತಪ್ಪಿಲ್ಲ. ಜಿಲ್ಲಾಧಿಕಾರಿಗಳು ಕಾನೂನು ರಕ್ಷಣೆ ಮಾಡುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಅವ್ರದ್ದೇನು ತಪ್ಪಿದೆ? ಸರ್ಕಾರ ಈ ವಿಚಾರದಲ್ಲಿ ಕ್ಷಮೆ ಕೇಳಬೇಕು ಅಂತ ಯಾರಿಗೆ ಕೇಳಬೇಕ್ರಿ? ಯಾತಕ್ಕೆ ಕೇಳಬೇಕು ಕ್ಷಮೆಯನ್ನು? ಹೇಳಪ್ಪ, ಯಾತಕ್ಕೆ ಕೇಳಬೇಕು ಕ್ಷಮೆಯನ್ನು? ನೀವು ತಪ್ಪು ಮಾಡಿರೋದಕ್ಕೆ ನಾವು ಕ್ಷಮೆ ಕೇಳಬೇಕಾ? ಅವ್ರು ಕೇಳಬೇಕು ಕ್ಷಮೆಯನ್ನು. ಯಾರು ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಅವಕಾಶ ಮಾಡದೆ ಪರ್ಮಿಷನನ್ನು ವೈಲೇಟ್ ಮಾಡಿ, ಮುಚ್ಚಳಿಕೆಯನ್ನು ವೈಲೇಟ್ ಮಾಡಿದ್ದಾರೆ, ಅವರು ಕ್ಷಮೆ ಕೇಳಬೇಕು, ನಾವಲ್ಲ. ಗೊತ್ತಿಲ್ಲಪ್ಪ ಏನಾಗಿದೆ ಅದಕ್ಕೆ. ನನಗೆ ಒಂದೇ ಒಂದು ಹೇಳ್ತೀನಿ, ಇದು ಚುನಾವಣೆ, ಪಾರ್ಲಿಮೆಂಟಿನ ಚುನಾವಣೆ ಬರ್ತಾ ಇದೆ. ರಾಜಕೀಯ ಕಾರಣಕ್ಕಾಗಿ ಇಂಥದ್ದೆಲ್ಲ ನಡೀತಾ ಇದೆ. ಇದನ್ನು ಅವರು ಹೆಚ್ಚು ಹೆಚ್ಚು ಪ್ರಚೋದನೆಯನ್ನು ಮಾಡ್ತಿದ್ದಾರೆ ಅಂಥೇಳಿ ನಾನು ಹೇಳಬೇಕಾಗುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.